ಬಚ್ಚಟ ಬಾ ಹಿಂದೆ ಒಂಚೂರ ಬಾ ಹಿಂದೆ ಬಾ. ಮಹಿಷಾ ನೋಡ ಟಕಾಯಿಸ್ಬಿಡ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಓಂ ಶಕ್ತಿ ಚಲಪತಿ ಅಣ್ಣಾರ್ಗೆ ಓಂ ಶಕ್ತಿ ಚಲಪತಿ ಅಣ್ಣಾರ್ಗೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಓಂ ಶಕ್ತಿ ಚಲಪತಿ ಅಣ್ಣಾರ್ಗೆ ಓಂ ಶಕ್ತಿ ಚಲಪತಿ ಅಣ್ಣಾರ್ಗೆ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಬಿ.ವೈ. ವಿಜೇಂದ್ರ ಅವರಿಗೆ ಬಿ.ವೈ. ವಿಜೇಂದ್ರ ಅವರಿಗೆ. ಶಿವಕುಮಾರ್ ಸಂಘಟನಾ ಪರ್ವದ ಅಡಿಯಲ್ಲಿ ಏನು ಇಡೀ ದೇಶ ವ್ಯಾಪಿ BJPಯ ಸಂಘಟನಾ ಪರ್ವ ಆಯಿತು. ಅದರ ಮುಖಾಂತರ ಹೊಸ ಮಂಡಲ ಅಧ್ಯಕ್ಷರು, ಹೊಸ ಜಿಲ್ಲಾಧ್ಯಕ್ಷರು, ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವರೆಗೂ ಈ ಪ್ರೋಸೆಸ್ ಭಾರತೀಯ ಜನತಾ ಪಕ್ಷದಲ್ಲಿ ಮುಂದೆ ಬರ್ತದೆ. ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು, ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ನಮ್ಮ ತಮ್ಮೇಶ್ ಗೌಡರು, ಕೋಲಾರದ ಮಾಜಿ ಸಂಸದರು ಮಂಜುನಾಥ್ ಗೌಡರು, ಸಂಪಂಗಣ್ಣವರು, ವೆಂಕಟಪ್ಪನವರು, ಎಂ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ವರ್ತುಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು, ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು, ನಮ್ಮ ಮಹೇಶ್ ಅವರು, ಅಪ್ಪಿಯವರು, ಎಲ್ಲ ಜಿಲ್ಲೆಯ ಹಿರಿಯರು ಪಾರ್ಥಸಾರಥಿಯವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಆಯ್ಕೆ ಮಾಡಿದೆ. ಅದಕ್ಕೆ ನಾನು ಎಲ್ಲ ವರಿಷ್ಠರಿಗೆ, ಹಿರಿಯರಿಗೆ, ನನ್ನೆಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನಿವತ್ತು ಇದೊಂದು ಅಧಿಕಾರ ಅಲ್ಲ, ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡಾಗ ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ. ಮೊದಲನೇದಾಗಿ ನಾನು ಒಬ್ಬ ಸ್ವಯಂ ಸೇವಕನಾಗಿದ್ದಾಗ, ಬಜರಂಗದಳದಲ್ಲಿ ಸಾಮಾನ್ಯ ಹೋರಾಟಗಾರರಿದ್ದಾಗ, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ತದನಂತರ ರಾಜ್ಯ ಕಾರ್ಯದರ್ಶಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ, ತದನಂತರ 2018ರ ವಿಧಾನಸಭಾ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೆ. ಅದಾದಮೇಲೆ ಕೂಡ ಚೇರ್ಮನ್ ಆಗಿದೆ. 9 ವಿಧಾನಸಭಾ ಉಪಚುನಾವಣೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಹಲವಾರು ಹೋರಾಟ ಮಾಡಿಕೊಂಡು ಇವತ್ತು ಪಕ್ಷ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರೋದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ, ಎಲ್ಲ ಬೂತ್ಗಳಲ್ಲಿ ಪಕ್ಷದ ಕಾರ್ಯಕರ್ತರಿರಬೇಕು, ಪಕ್ಷದ ಕಾರ್ಯಕರ್ತರ ದನಿಯಾಗಿರಬೇಕು ಅನ್ನೋದು ನಂದು ಒಂದು ಇದು. ಕೋಲಾರದಲ್ಲಿ ಏನು ನಾವು ಮೂರು ಕ್ಷೇತ್ರಗಳಲ್ಲಿ 2 ಬಾರಿ ನಾವು ಗೆದ್ದಿದ್ವಿ. ಕೋಲಾರದಲ್ಲಿ ಒಂದು ಸರಿ MP ಗೆದ್ದಿದ್ವಿ. ಅದನ್ನು ಮುಂದೆ ಕಂಟಿನ್ಯೂ ಆಗಬೇಕು. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ 4ರಿಂದ 5 ನಾವು ಗೆಲ್ಲಲೇಬೇಕನ್ನೋ ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ. ನನ್ನ ಈ ಮಟ್ಟಕ್ಕೆ ತರಕ್ಕೆ ನಾನು ಇದು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನನ್ನೆಲ್ಲ ಮಾಧ್ಯಮ ಮಿತ್ರರ ಸಂಪೂರ್ಣ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು, ಒಬ್ಬ ಸಾಮಾನ್ಯ ಫಾರೆಸ್ಟ್ರು ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೇನು, ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಳಿಗೆಲ್ಲ ಸ್ವತಃ ಜೊತೆಲಿದ್ದು ಮಾಧ್ಯಮದವರು ನನಗೆ ಬೆನ್ನು ತಟ್ಟಿ ಇವತ್ತು ಇಲ್ಲಿವರೆಗೂ ತಂದಿರೋಕ್ಕೆ ಪ್ರಮುಖ ಕಾರಣ ಮಾಧ್ಯಮದವರು. ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಬ್ಬ ಅಧ್ಯಕ್ಷ ಆದಾಗ ಇನ್ನೊಬ್ಬರಿಗೆ ಸಹಜವಾಗಿ ಬೇಸರ ಇರ್ತದೆ. ಆ ಬೇಸರನ್ನ ನಾವು ಕುತ್ಕೊಂಡು ಮಾತಾಡಿದಾಗ, ಯಾಕಂದರೆ ಜವಾಬ್ದಾರಿ ಇದು ಶಾಶ್ವತ ಅಲ್ಲ. ಇವಾಗ ನಾನು ನಿಮ್ಗೆ ಹೇಳಿದೆ 7-8 ಜವಾಬ್ದಾರಿ ಪಕ್ಷದಲ್ಲಿ ನಾನು ತೊಗೊಂಡಿದ್ದೀನಿ. ಇವಾಗ ನಾನು 2 ಸತಿ ನಾನು ಟ್ರೈ ಮಾಡಿದ್ದೆ, ನನಗೆ ಸಿಗಲಿಲ್ಲ. ಇವಾಗ ನನಗೆ ಸಿಕ್ಕಿದೆ. ಇನ್ನೊಬ್ಬರು ಬೇಜಾರಾಗಿರ್ಬೋದು. ಅದಕ್ಕೆ ಅದು ವಿರೋಧ ಅಥವಾ ಗುಂಪಾಗಲ್ಲ. ಖಂಡಿತವಾಗಿ ಅವ್ರು ಮಾತಾಡಿದಾಗ ಪಕ್ಷಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಖಂಡಿತವಾಗಿ ಯಾರು ಇದು ಗುಂಪು ಅಂತ ಮಾಡಲ್ಲ. ನೀವು ಬೇರೆ ಕಡೆ ನೋಡಿದ್ರೆ ಗುಂಪಾದರೆ ಎಲೆಕ್ಷನ್ ಟೈಮ್ಗಳಲ್ಲಿ ಬೇರೆ ಬೇರೆ ಅಂತ ಮಾಡ್ತಾರೆ. BJPಯಲ್ಲಿ ಮಾತ್ರ ಆ ಥರ ಗುಂಪಾದರೆ ಕೂಡ ಎಲೆಕ್ಷನ್ ಟೈಮಲ್ಲಿ ಒಟ್ಟಿಗೆ ಮಾಡ್ತಾರೆ. ಅದನ್ನು ನಾನು ಸರಿಪಡಿಸೋಂಥ ದೊಡ್ಡವ್ರನ್ನ ವರಿಷ್ಠಿದ್ದಾರೆ ಎಲ್ಲರೂ ನೋಡಿ. ಈಗ ಎಲ್ಲ ಡಿಫ್ರೆಂಟ್ MLAಗಳು ನಾನು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ನೀನು ಆಗಬೇಕಂತಿದ್ದಾರೆ. ರಾಜ್ಯದಿಂದ ಸಪೋರ್ಟ್ ಮಾಡಿದ್ದಾರೆ, ಜಿಲ್ಲೆ ವರಿಷ್ಠ ನಾನು ಸಪೋರ್ಟ್ ಮಾಡಿದ್ದಾರೆ. ಯಾರು ಇಲ್ಲಿ ಗುಂಪಾಗಿ ಚಲಪತಿ ನಮಗೆ ಆಂತರಿಕ ಚುನಾವಣೆ ಒಳಗೆ 300 ಜನ ಸೇರಿದ್ರೆ 280 ಜನ ನನ್ನ ಹೆಸರು ಹೇಳಿದ್ರು. ನಾನು ಮತ್ತೆ ಯಾರಿಗೂ ವೈಯಕ್ತಿಕವಾಗಿ ನಾನು ಫೋನ್ ಮಾಡಿ ಅವ್ರನ್ನ ನನಗೆ ಬೆಂಬಲ ಅಂತ ಕೇಳಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಅಧ್ಯಕ್ಷ ಜವಾಬ್ದಾರಿ ನಿಭಾಯಿಸ್ತೀನಿ. ಅಧ್ಯಕ್ಷರೇ, ಖಂಡಿತವಾಗಿ ಯಾರು ಹೋಗಿದ್ದಾರೆ ಪಕ್ಷದ ಬಿಟ್ಟು
ಖಂಡಿತವಾಗಿ ಇವಾಗ ಏನು ಕಾಂಗ್ರೆಸ್ ದುರಾಡಳಿತ ನಡೀತಾ ಇದೆ, ಏನು ಕರಪ್ಷನ್ ಮಾಡ್ತಾ ಇದೆ, ಅದೇ ಸಾಕು ಬಿಜೆಪಿಗೆ ಹೋಗಿಸಬೇಕು. ತುದಿ ಕಾಲಲ್ಲಿ ನಿಂತಿದ್ದಾರೆ ಬಿಜೆಪಿಗೆ ಬರೋಕ್ಕೆ. ಯಾರು ಹೋಗಿದ್ದಾರೆ ಅವರೆಲ್ಲ ಹೋಗಿ ಮಾತಾಡಿ ಪಕ್ಷಕ್ಕೆ ಸೇರ್ಪಡೆ ಅಂತ ಕೆಲಸ ಮಾಡ್ತೀನಿ. ಖಂಡಿತವಾಗಿ ಇವಾಗ JDS ಅವರು ತಗೊಂಡೋಗ್ಬೇಕಾದ್ರೆ ವರಿಷ್ಠರು ಈಗಾಗಲೇ ಅದನ್ನ ಅಲಯನ್ಸ್ ಅಂತ ನಿರ್ಧಾರ ಮಾಡಿದ್ರು. ಅಲಯನ್ಸ್ ಆಗಿದ್ದ ಮಟ್ಟಿಗೆ ನಾವೆಲ್ಲ ಅವ್ರನ್ನ ಸರಿ ಹೋಗಬೇಕಲ್ಲ. ನಮ್ಮದೇ ಅಂತ ಪಕ್ಷದ ಸಂಘಟನೆ ಇದೆ, ಹಿರಿಯರಿದ್ದಾರೆ, ಅವನ್ನೆಲ್ಲ ಕುತ್ಕೊಂತೀನಿ. ನಮ್ಗೆ ಏನು ಮಾಡಿದ್ರೆ ಒಳ್ಳೆಯದು ಆ ದಿಸೆಯಲ್ಲ ನಾನು ಮಾಡ್ತೀನಿ. ಒಬ್ಬನೇ ಏಕಾಂಗಿ ನಿರ್ಧಾರ ತಗೊಳಕ್ ಬರೋದೇ ಇಲ್ಲ, ಮಾಡೋದಿಲ್ಲ ಕೆಲಸ. ಅಧ್ಯಕ್ಷರೇ, ನಿಮ್ಮ ಅನಿಸ್ತಾ ಇದೆ ಅಲ್ವಾ, ಶಾಸಕ ಸ್ಥಾನ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ತರೋದೇ ಇಂಪಾರ್ಟೆಂಟ್. 10 ಶಾಸಕ ಸ್ಥಾನ ತ್ಯಾಗ ಮಾಡಕ್ಕೆ ನಾನು ನಡೀತೀನಿ ಪಕ್ಷಕ್ಕೋಸ್ಕರ. ಮಾಜಿ ಶಾಸಕರು ಮತ್ತು ನಮಗಿಂತ ಹಿರಿಯರು ಅವನ್ನೆಲ್ಲ ನಿಭಾಯಿಸೋಕ್ಕಾಗುತ್ತಾ? ಅವರೇ ಆಶೀರ್ವಾದ ಮಾಡೋದು ನಮಗೆ. ಇವಾಗ ಚಲಪತಿ ಇದ್ರೆ ಕೆಲಸ ಮಾಡ್ತಾರೆ ಬಿಟ್ಟು ಎಲ್ಲರೂ ಆಶೀರ್ವಾದ ಅಂತ ಮಾಡ್ತಾರೆ. ಖಂಡಿತವಾಗಿ ಎಲ್ಲರೂ ಒಪ್ಪಿಗೆ ತಗೊಳ್ತೀನಿ. ಸಣ್ಣ ಪಟ್ಟ ಇರ್ಬೇಕು, ನಾನೇ ತಲೆ ಬೆಕ್ಸಿ ಪಕ್ಷಕ್ಕೋಸ್ಕರಗೆ ಎಲ್ಲರೂ ಸರಿದು ಫಸ್ಟ್ ಮಾಡೋದೇ ಆ ಕೆಲಸ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. 6 ತಾಲೂಕುಗಳಲ್ಲಿ ಎಲ್ಲೂ ಸಹ ನಿಮ್ಮ ಅಸ್ತಿತ್ವ ಇಲ್ಲ, MLA ಇಲ್ಲ. ಲಾಸ್ಟಲ್ಲಿ ನೀವು ಕ್ಲೈಮ್ ಮಾಡೋಕ್ಕೂ ಆಗಿಲ್ಲ. ನಿಮ್ಮ ಪಕ್ಷದ MP ಇದ್ರೂ ಸಹ ನೀವು ಅದನ್ನು ಕ್ಲೈಮ್ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ 6 ತಾಲೂಕುಗಳು ಸಹ ಅನ್ನೋದು ಪ್ರಮುಖವಾದಂಥ ಬೇಡಿಕೆ JDS. ಸೊ ಇವಾಗ ಹೆಂಗೆ ಇದು ಮಾಡ್ಕೊತಿದ್ದಾರೆ ಸಂಘಟನೆ? ನೋಡಿ, 6 ತಾಲೂಕುಗಳಲ್ಲಿ ಇಲ್ಲ ಅಂದರೆ ಇವಾಗ ಕೋಲಾರ 52,000 ಓಟ್ ತಗೊಂಡ್ರಿ, ಮಾಲೂರು 52,000 ಓಟ್ ತಗೊಂಡ್ರಿ. ಇದು ಕೆಲವು ಕಾರಣಗಳಿಂದ ಬಂಗಾರಪೇಟೆಗೆ ತೊಂದರೆ ಆಯಿತು. KGF ಅಲ್ಲಿ ನಾವು 35,000-40,000 ಓಟ್ ತಗೊಂಡ್ರಿ. ನಾವೆಲ್ಲ ಕಡೆ ಇವತ್ತು 3 ತಾಲೂಕಲ್ಲಿ ನಾವು ಫೈಟ್ ಕೊಡ್ತಾ ಇದ್ದೀವಿ. 4 ತಾಲೂಕಲ್ಲಿ ಫೈಟ್ ಕೊಡೋ ಮಟ್ಟಿಗೆ ಬಂದಿದ್ದೀವಿ. ಆದರೆ ಕಾಂಗ್ರೆಸ್ನ ಈ ಬಿಟ್ಟಿ ಭಾಗ್ಯಗಳಿಂದ ನಾವು ಸ್ವಲ್ಪ ಹಿನ್ನಡೆ ಆಯಿತು. ಇವಾಗ ಕಾಂಗ್ರೆಸ್ ಮಾಡ್ತಾರೋ ದುಡೋದಕ್ಕೆ ಎಲ್ಲರೂ BJP ಬರೋದ ಕಡೆ ನೋಡ್ತಾ ಇದ್ದಾರೆ. BJP ಬಗ್ಗೆ ಎಲ್ಲರೂ ಒಲವು ವ್ಯಕ್ತಪಡಿಸ್ತಾರೆ. ಆ ಒಲವಿಂದ ಕೇಂದ್ರದ ನರೇಂದ್ರ ಮೋದಿಯವರ ಏನು ಆಡಳಿತ ಮತ್ತು ನಾವು ಹಿಂದೆ ಮಾಡಿರೋಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಎಲ್ಲರೂ ಒಟ್ಟಿಗೆ ಹಾಕೋದು ಖಂಡಿತವಾಗಿ ಈ ಬರೀ 4-5 ಕೆಲದ್ರು ಇದು ಅನುಮಾನ ಇಲ್ಲ. ನಾನು ನಿಮಗೆ ಪ್ರೆಸ್ಗೆ ಹೇಳ್ತಾ ಇಲ್ಲ. ಇವತ್ತು ಜನ ಕಾಂಗ್ರೆಸ್ ದುರಾಡಳಿತನ ಬೇಸತ್ತೋಗ್ಬಿಟ್ಟಿದ್ದಾರೆ. ನಮ್ಮ ಕಡೆ ಬರೋಕ್ಕೆ ನಡೀತಾರೆ. ಕೇಂದ್ರ ಸರ್ಕಾರ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ನಮ್ಗೆ ಶ್ರೀರಕ್ಷೆ ಆಗ್ತದೆ. ಖಂಡಿತವಾಗಿ ನಾವು ಸಸ್ಟೈನ್ ಆಗ್ತೀವಿ, ಅಂದರೆ ನಾವು ಅಭಿವೃದ್ಧಿ ಆಗ್ತೀವಿ ಸಂಘಟನೆಯಲ್ಲಿ. 100% ಇದೆ. ಅವರು ನೀವು ಇದಕ್ಕೆ ಮುಂಚೆ ಮುನ್ಸ್ವಾಮಿ ಅವರೇ ಫೋನ್ ಮಾಡಿದ್ರು. ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಒಂದು ದಿಸೆಯಲ್ಲಿ ಇವತ್ತು ಈ ಕೆಲಸ ನಡೀತಾ ಇರೋದು. ಇದು ಸಂಘಟನಾ ಪರ್ವ ವಿಜೇಂದ್ರಣ್ಣ ಮಾಡಿರೋದಲ್ಲ, ಕೇಂದ್ರದಿಂದ ಆಗಿರೋದು. ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ ಆ ಸಂಘಟನಾ ಪರ್ವ ಅಡಿಯಲ್ಲಿ ಚುನಾವಣೆ, ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆಯಾಗಿರೋದು. ಒಬ್ಬ ವ್ಯಕ್ತಿಯಿಂದ ಈ ಚುನಾಯಿತರಾಗಕ್ಕಾಗಲ್ಲ. ನನ್ನೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾಯಿತರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಪರ ಇರ್ತೀನಿ. ಅಧ್ಯಕ್ಷ, ಸಾಕಷ್ಟು ಗುಂಪುಗಾರಿಕೆಗಳಿದ್ದಾವೆ, ಸಂಘಟನೆ ಕೊರತೆ ಇದೆ, ಮುಖಂಡರ ಕೊರತೆ ಇದೆ. ಹೆಂಗೆ ಇದನ್ನೆಲ್ಲ ಯಾವ ರೀತಿ ನಿಭಾಯಿಸಿದೆ ಅಂತ? ಖಂಡಿತವಾಗಿ ಪ್ರತಿ ತಾಲೂಕಲ್ಲೂ ಸಹ 2 ಗುಂಪು 3 ಗುಂಪು ಇರೋದೇ ಕಡಿಮೆ. ಬೆಳ್ಳಣಿಗೆ ಇರ್ತಿರೋಂಥವ್ರು ನೀವು, ಆದರೂ ಸಹ ಗುಂಪುಗಾರಿಕೆ ಯಾವ ರೀತಿ ಮಾಡ್ತೀವಿ? ನೋಡಿ, ಅಷ್ಟು ಗುಂಪುಗಾರಿಕೆ ಇದ್ದರೆ ಕೂಡ ನಾವು 3 ಕ್ಷೇತ್ರದಲ್ಲಿ 6 ಸತಿ ಗೆದ್ದಿದ್ವಿ. ಮತ್ತು MP ಚುನಾವಣೆಯಲ್ಲಿ 2,11,000 ಓಟ್ ಗೆದ್ದಿದ್ವಿ. ಮತ್ತು ಈ ಬಾರಿ ಅಲಿಯನ್ಸಲ್ಲಿ ಕೂಡ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿದ್ರಿ. ನಾವು ಚುನಾವಣೆ ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷ ಅಷ್ಟು ಕಟ್ಟುನಿಟ್ಟು ನಿಷ್ಠಾವಂತರು ಬೇರೆ ಎಲ್ಲೂ ಸಿಗಲ್ಲ. ಆ ಕಾರಣಕ್ಕೆ ಪಕ್ಷ ಚುನಾವಣೆ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ತೀವಿ. ಎಲ್ಲರನ್ನೂ ಖಂಡಿತವಾಗಿ ನೀವು ಹೇಳಿದ್ದು ಏನು ಗುಂಪುಗಾರಿಕೆ ಅಂತಿದೆ ಅದನ್ನೆಲ್ಲರೂ ನಾನು ಅವ್ರ ಮನೆ ಮಗನಾಗಿ, ಅವ್ರ ಅಣ್ಣ ತಮ್ಮಂದ್ರಾಗಿ ಅವ್ರ ಮನ ಒಲಿಸಿ ಪಕ್ಷ ಕಟ್ತೀನಿ. ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಗೆ ತಲೆ ಕೊಡಲ್ಲ. ಎಷ್ಟೇ ಗುಂಪುಗಾರಿಕೆ ಇದ್ರೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಎಷ್ಟೇ ಆದ ಅವ್ರ ಕೈ ಕಾಲನ ಹಿಡಿದು ಪಕ್ಷಕ್ಕೆ ಕೆಲಸ ಮಾಡೋಂಗೆ, ಎಲ್ಲರೂ ಒಟ್ಟಾಗಿ ಹೋಗಂಗೆ ಕೆಲಸ ಮಾಡ್ತೀನಿ. ಇದು ಭಾರತ ಮಾತೆ ಮೇಲೆ ಆಣೆ. ಇವತ್ತು ಎಲ್ಲ ಕೋಲಾರದ ಎಲ್ಲ ನನ್ನ ಸಹಪಾಠಿಗಳು, ನಮಗೆ ಹಿರಿಯರಿದ್ದಾರೆ, ವಿಜಯನವರು ಎಲ್ಲರೂ ಈ ಥರ ಸಾಕಷ್ಟು ಪಾರ್ಥಸಾರಥಿ ಅವರಿಂದ, ನಮ್ಮ ಶಂಕರ್ ನಾಯಕರಿಂದ ಎಲ್ಲ ಸಂಘದ ಹಿರಿಯರು ಎಲ್ಲ ನನಗೆ ಇವತ್ತು ಬೆನ್ನು ತಟ್ಟಿ ನನ್ನ ತಪ್ಪು ಮಾಡಿದಾಗ ನನಗೆ ಅದನ್ನು ಹೇಳಿ ಸರಿಪಡಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಪ್ರತಿ ಬೂತಲ್ಲಿ ಕೂಡ ನಾನು ರೀಚ್ ಆಗಿ ಕಾರ್ಯಕರ್ತರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ. ಪಕ್ಷನ ಸದೃಢವಾಗಿ BJP ಕಟ್ಟಬೇಕು. ಏನು ಉತ್ತರ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ BJP ಇದೆ, ಆ ಮಟ್ಟದಲ್ಲಿ ಕೋಲಾರದಲ್ಲಿ ಕೂಡ BJP ಇರೋದು ನನ್ನ ಮಹದಾಸೆ. ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಗೆಲ್ಲಬೇಕು. 6 ಕ್ಷೇತ್ರದಲ್ಲಿ ನಮ್ಮ BJP ಬಾವುಟ ಹಾರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಆ ದಿಶೆಯಲ್ಲಿ ನಾನು ಕೆಲಸ ಮಾಡ್ತೀನಿ. ಖಂಡಿತವಾಗಿ ಯಾರು ಪಕ್ಷದ ಕಾರ್ಯಕರ್ತರು ತಲೆ ಬಗ್ಸೋಂಥ ಕೆಲಸ ನಾನು ಮಾಡಲ್ಲ.
ಖಂಡಿತವಾಗಿ ಪಕ್ಷ ಕೊಟ್ಟಿರುವಂಥ ಪ್ರತಿಯೊಂದು ಕಾರ್ಯಗಳನ್ನ ಚಾಚು ತಪ್ಪದೆ ಕೋಲಾರದಲ್ಲಿ ಯಶಸ್ವಿಯಾಗಿ ಮಾಡಲು ನಾನು ಮುಂಚೆನಲ್ಲಿ ನಿಲ್ತೀನಿ. ನನ್ನೆಲ್ಲ ಕಾರ್ಯಕರ್ತರಿಗೆ ಜೊತೆಯಾಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಫೋನ್ ಆಫ್ ಮಾಡ್ರಿ, 2 ನಿಮಿಷ ನಮ್ಮ ಕಾರ್ಯಕರ್ತರು ಸಿಲೆಕ್ಟ್ ಮಾಡ್ರಿ, ಇಲ್ಲಾಂದ್ರೆ ಫೋನ್ ಆನ್ ಮಾಡಿದ್ರೆ ಆಚೆ ಹೋಗ್ರಿ. ದಯವಿಟ್ಟು ಯಾರನ್ನ ಫೋನ್ ಆನ್ ಮಾಡ್ಬೇಡ್ರಿ. ಅದು ರಾಜ್ಯ ಸರ್ಕಾರದ ಇದು ನಮ್ಮ ರಾಜ್ಯದ ತಂಡದ ಇದು ನಿರ್ಧಾರ. ನಾವು ವೈಯಕ್ತಿಕ ಇಲ್ಲಿ ಲೋಕಲ್ದು ಏನಿದೆ ಅದನ್ನು ಅವ್ರಿಗೆ ಕೊಡ್ತೀವಿ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಧಾರ ತಗೊಂತೀವಿ. ಅವ್ರ ಸಪೋರ್ಟು ಇಲ್ಲ. ಅವ್ರ ಕ್ಯಾಂಡಿಡೇಟ್ ಒಂದಷ್ಟು ಜನ ಹಾಕ್ತಿದ್ರು ಕಂಪ್ಲೀಟ್, ಅವ್ರು ಯಾರ್ದು ಆಗಿಲ್ಲ. ಸ್ವಾಮಿಯವರೇ ಆಗಬೇಕು ಅಂತಲೂ ಟ್ರೈ ಮಾಡಿದ್ರು, ಅದು ಆಗಿಲ್ಲ. ಹೀಗಾಗಿ ಅವರೆಲ್ಲ ನಿಮ್ಮ ಸಪೋರ್ಟ್ ಇರ್ತಾರೆ. ಖಂಡಿತವಾಗಿ ಮಧ್ಯಾಹ್ನ 12 ಗಂಟೆಲಿ ಅಲ್ಲಿ ಕುಂಭ ಇದರಲ್ಲಿ ಫ್ಲೈಟ್ ಹತ್ತುವಾಗ ಕೂಡ ಫೋನ್ ಹಾಕಿದ್ರು, ಬೆಂಗಳೂರು ಫ್ಲೈಟ್ ಹಿಡಿಯುವಾಗ ಕೂಡ ಫೋನ್ ಹಾಕಿದ್ರು. ಖಂಡಿತವಾಗಿ ಮುನ್ಸ್ವಾಮಿಗಳು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ತಗೊಳಕ್ಕೆ ಅವ್ರದ್ದು ಸಪೋರ್ಟ್ ಇದೆ. ಅದರ ಯಾರು, ನಾನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾರು ಇದಕ್ಕೆ ನನಗೆ ವಿರೋಧ ಮಾಡಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ.